ಆಗ್ರೋ ಫುಡ್ಸ್. ನನ್ನ ಹೆಸರು ಸತೀಶ್ ಅಂತ, ರಾಯಚೂರು. ಬ್ಯಾಂಕ್ನಲ್ಲಿ ಲೋನ್ ತಗೊಂಡಿದ್ವಿ, ಇದೆಲ್ಲ ಆಗಿದೆ. ಅದ್ರ ಬಗ್ಗೆ ನಮ್ಮ ಚಂದ್ರಶೇಖರ್ ಡೀಟೇಲ್ಸ್ ಹೇಳ್ತಾರೆ. ಲೋನ್ ತಗೊಂಡ್ಮೇಲೆ ಇವ್ರೇನು ಮಾಡ್ತಾರೆ, ಒಂದು 2-3 ವರ್ಷ ಇವರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹೇಳ್ಬೇಕು ಅಂದ್ರೆ ರಿಯಾಲಿಟಿ ಕೇಸ್ ಏನಾಗಿದೆ, ಇದೇನು ಮಾಡ್ಬೋದು. ಯಾಕಂದರೆ 99% ಬ್ಯಾಂಕು ಸಂಸ್ಥೆ ಬಗ್ಗೆ ನಾನು ಯಾವುದು ಮಾತಾಡೋದಿಲ್ಲ. ಬ್ಯಾಂಕ್ ಈಸ್ ಅ ವೆರಿ ಗುಡ್. ಅದು ಯಾವುದೇ ಆಗಿರಲಿ, ನ್ಯಾಷನಲ್ಸ್ ಬ್ಯಾಂಕ್ ಆಗಿರಲಿ, ಯಾವುದೇ ಇರಲಿ, ಅದರಲ್ಲಿ ಕೆಲಸ ಮಾಡ್ತಾರಲ್ಲ ಅಧಿಕಾರಿಗಳು, ಅವರಿಂದ ಆಗುವಂಥ ಮೋಸಕ್ಕೆ ಕೆಲವೊಂದು ಅಮಾಯಕರುಗಳು ಬಲಿಯಾಗ್ತಾರೆ ಅಧಿಕಾರಿಗಳಿಂದ. ನಾನು ಇಂಥ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಅದೇನಾಗಿದೆ, ಇವ್ರಿಗೂ ಅದೇ ರೀತಿ ಒಂದು ಅನ್ವಯ ಆಗ್ಬಿಟ್ಟಿದೆ. ಇವ್ರು ಏನು ಮಾಡಿದ್ದಾರೆ, ಲೋನ್ ತಗೊಂಡಿದ್ದಾರೆ. ಸರ್ವೇ ಸಾಮಾನ್ಯ ನೋಟ್ ಬ್ಯಾನ್ ಆಯಿತು. ಅದರಲ್ಲಿ ಸರ್ವೇ ಸಾಮಾನ್ಯ ಎಲ್ಲರಿಗೂ ಏಟ್ ಬಿದ್ದಿದೆ. ಅದಾದ್ಮೇಲೆ ಕೊರೋನಾ ಬಂತು. ಎಲ್ಲದರಲ್ಲೂ ಒಂದರಿಂದ ಇವ್ರು ಏನು ಮಾಡ್ತಾ ಇದ್ರು ಅಂದ್ರೆ, ರೈತರಿಂದ ಭತ್ತನ ಖರೀದಿ ಮಾಡಿ ಗೌರ್ಮೆಂಟ್ಗಳಿಗೆ ಸಪ್ಲೈ ಮಾಡುವಂಥ ಕೆಲಸನ ಮಾಡ್ತಾ ಇದ್ರು. ಅವಾಗ ಕೆಲವೊಂದು ಪೇಮೆಂಟ್ಗಳು ಇವ್ರಿಗೂ ಸ್ಟಾಪ್ ಆಗೋಗಿ ಇವರು ತುಂಬ ತೊಂದರೆಗಳನ್ನ ಅನುಭವಿಸ್ತಾ ಇದ್ರು. ಇವ್ರು ಲೋನ್ ತಗೊಂಡು NPA ಆಗಿ ಅವ್ರು ನೋಟಿಸ್ ಕೊಟ್ಟ ನಂತರ ಇವ್ರು ಏನು ಮಾಡಿದ್ದಾರೆ, ಬ್ಯಾಂಕಲ್ಲಿ ಹೋಗಿ ರಿಕ್ವೆಸ್ಟ್ ಕೇಳಿದ್ದಾರೆ, ಸ್ವಾಮಿ ನನಗೆ 1-2 ತಿಂಗಳು ಟೈಮ್ ಕೊಡಿ, ನಾನು ಕಟ್ತೀನಿ ಅಂತ. ಅಂದರೆ ಬ್ಯಾಂಕ್ನವ್ರು ಏನು ಮಾಡಿದ್ದಾರೆ ಅಂದರೆ, ಇವರಿಗೆ ಲೋನ್ ಕೊಡುವಾಗ 8 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಗೆ 50%, ಅಂದರೆ 4 ಕೋಟಿ ಸಮಥಿಂಗ್ ಇವ್ರಿಗೆ ಲೋನ್ ಕೊಟ್ಟಿದ್ದಾರೆ. ಇವರು ಈ 4 ಕೋಟಿ ಲೋನ್ಗೆ ಆಂಧ್ರದ ಗದ್ವಾಲ ಜಿಲ್ಲೆಯಲ್ಲಿ ಇರತಕ್ಕಂಥ 3 ಪ್ರಾಪರ್ಟಿ, ರಾಯಚೂರಲ್ಲಿ ಇರ್ತಕ್ಕಂಥ ಇದು ರೈಸ್ ಮಿಲ್ಲು, ಅದು ಒಟ್ಟು 4 ಪ್ರಾಪರ್ಟಿನ ಮಾರ್ಟ್ಗೇಜ್ ಮಾಡಿರ್ತಾರೆ. ಯಾರಿಗೆ? ಬ್ಯಾಂಕ್, ಯೂನಿಯನ್ ಬ್ಯಾಂಕಿಗೆ. ಅವ್ರು ಏನು ಮಾಡ್ತಾರೆ, ಒಂದು ಪ್ರಾಪರ್ಟಿನ ಸೇಲ್ ಮಾಡಿಬಿಡ್ತಾರೆ ಇಮಿಡಿಯೇಟ್ಲಿ ನೋಟಿಸ್ ಕೊಟ್ಟು. ಇವ್ರೇನು ಮಾಡ್ತಾರೆ, ಸತ್ತಿರೋರ ಮೇಲೆಲ್ಲ ನೋಟಿಸ್ ಕೊಟ್ಟು ಪ್ರಾಪರ್ಟಿನ ಸೇಲ್ ಮಾಡ್ತಾರೆ. ಇವರು ಅದನ್ನ DIT ಚಾಲೆಂಜ್ ಮಾಡ್ತಾರೆ. DIT ಇವರಿಗೆ ಕರೆಕ್ಟ್ ಆಗಿರೋ ದಾಖಲೆಗಳು ಏನಂದ್ರೆ, ಬ್ಯಾಂಕ್ನವ್ರು ಮೊದಲಿಗೆ ತಪ್ಪು ಏನು ಮಾಡ್ತಾರೆ ಅಂದರೆ, ಇವರು ಯಾವಾಗ NPA 3 ತಿಂಗಳು ಕಟ್ಟಲಿಲ್ಲ ಅಂದ ತಕ್ಷಣ ನಮ್ಮ ಆಸ್ತಿಯ ದಾಖಲೆಗಳನ್ನ ನೀವು ಯಾವ ರೀತಿಯಲ್ಲಿ ಕೇಳಿದ್ರು ಯಾವ ಬ್ಯಾಂಕ್ನವರು ಕೊಡೋದಿಲ್ಲ. ಒಂದು ಸ್ಟೇಟ್ಮೆಂಟ್ ಕೊಡಿ ಅಂದ್ರೂ ಕೊಡಲ್ಲ, ಒಂದು ದಾಖಲೆ ನಮ್ದು ಈ ಥರ ದಾಖಲೆ ಕೊಡಿ ಅಂದ್ರೂ ಕೊಡಲ್ಲ. ಇವ್ರು ಏನು ಮಾಡಿರ್ತಾರೆ, ಲೋನ್ ತಗೊಳ್ಳುವಾಗ ಪ್ರತಿ ಒಂದಕ್ಕೂ ನಮ್ಮ ಹತ್ರ ಸಿಗ್ನೇಚರ್ ಮಾಡಿ ಇಟ್ಕೊಂಡು ಬಿಡ್ತಿರ್ತಾರೆ. ಇದು ನಮಗೂ ಗೊತ್ತಾಗಲ್ಲ. ನಮಗೇನು ಲೋನ್ ಬೇಕು, ನಮಗೆ ಕೆಲಸ ಶುರು ಮಾಡಬೇಕು, ಒಂದು ಮನೆ ಕಟ್ಟಬೇಕು, ಈ ರೀತಿ ಉದ್ದೇಶದಿಂದ ನಾವು ಬಂದಿರ್ತೀವಿ. ಇಲ್ಲಿ ಇವ್ರು ಏನು ಟೈಪ್ ಮಾಡಿರ್ತಾರೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಇದರಲ್ಲಿ ನಾವೆಲ್ಲದಕ್ಕೂ ಸೈನ್ ಮಾಡ್ತಾ ಇರ್ತೀವಿ, ಬಂದಿರ್ತೀವಿ. 3 ತಿಂಗಳು 90 ಡೇಸ್ ಆಯ್ತಾ, ನಿಮ್ಗೆ ಇಮಿಡಿಯೇಟ್ಲಿ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟು ಆ ನೋಟಿಸ್ ಪ್ರಕಾರ ಇದಕ್ಕೆ ಏನು ಮಾಡಿದ್ದಾರೆ, ಬ್ಯಾಂಕ್ನಲ್ಲಿ ಒಂದು ರಿಕವರಿ ಟೀಮನ್ನು ಬೇರೆ ಇಟ್ಕೊಂಡಿದ್ದಾರೆ. ಆ ಟೀಮ್ ಏನಂತಾರೆ, ಇದು ಹಗಲು ದರೋಡೆ ಅನ್ನೋದು ಅಂತ ಕೆಲಸ. ಇದು ರಾತ್ರಿ ಹೊತ್ತಲ್ಲ, ಹಗಲಲ್ಲೇ ಮಾಡೋದು. ಈ ರಿಕವರಿ ಟೀಮ್ಗೆ ವಹಿಸ್ಬಿಡ್ತಾರೆ ಈ ಆಸ್ತಿನ. ಅವ್ರಿಗೆ ವಹಿಸ್ಬಿಟ್ಟು, ನಮ್ಗೇನಿಲ್ಲ ರೀ, ಈ ಆಸ್ತಿ ರಿಕವರಿ ಮಾಡಿ ನಮ್ಗೆ ವಾಪಸ್ ಕೊಡಿಸ್ಬೇಕು, ನಮ್ಮ ಹಣ ನಮಗೆ ರಿಕವರಿ ಆಗಬೇಕು ಅನ್ನೋ ಇದರಲ್ಲಿ ಅವ್ರೇನು ಮಾಡ್ತಾರೆ, ಇದಕ್ಕೆ ನೋಟಿಸ್ ಕೊಟ್ಟು ಎಲ್ಲದಕ್ಕೂ ಸಪೋರ್ಟ್ ಮಾಡಿ ನಿಂತ್ಕೊಂಡು 10 ಕೋಟಿ ಏನು 8 ಕೋಟಿ ವ್ಯಾಲ್ಯೂಯೇಷನ್ ಮಾಡಿರ್ತಾರೆ, 4 ಕೋಟಿ ಲೋನ್ ಕೊಟ್ಟಿರ್ತಾರೆ. ಇದನ್ನ 4 ಕಾಸು 3 ಕಾಸಿಗೆ ಅಂದಂಗೆ ಅರ್ಧಕ್ಕರ್ಧ ಬೆಲೆಗೆ ಮಾರ್ಬಿಡ್ತಾರೆ. ಅದನ್ನ ತಗೊಳಕ್ಕೂ ಜನನು ಅವರೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸುಮ್ಮನೆ ಕಾನೂನು ರೀತಿಯಲ್ಲಿ ನಾವು ನೋಡ್ರಿ ನೋಟಿಸ್ ಕೊಟ್ಟಿದ್ದೀವಿ, ನಿಮ್ಗೆ ಕಾನೂನು ರೀತಿಯಲ್ಲಿ ಮಾಡಿದ್ದೀವಿ, ಆಕ್ಷನ್ ಮಾಡಿದ್ದೀವಿ, ಎಲ್ಲನೂ ಅವರೇ ಹೇಳ್ತಾರೆ. ಇದು ಯಾರಿಗೂ ಗೊತ್ತಾಗೋದಿಲ್ಲ, ಇದರ ಒಳ ಗುಟ್ಟುಗಳು ಇದ್ರ ಹಿಂದೆ ಬಿದ್ದವರಿಗೆ ಗೊತ್ತಿರುತ್ತೆ. ಹಂಗೆ ಇವರಿಗೆ ಪಾಪ ಆ ರೀತಿ ಆಗಿ ನೋಟಿಸು ಕೊಟ್ಟರು, ಎಲ್ಲನೂ ಮಾಡಿದ್ರು. ಇವರು ನಮಗೆ ಅನಿರೀಕ್ಷಿತವಾಗಿ 2022ರಲ್ಲಿ 23ರಲ್ಲಿ ಪರಿಚಯ ಆದರು. ಪರಿಚಯ ಆದಾಗ ಇವ್ರು ಏನು ಮಾಡಿದ್ರು, ನನಗೆ ಈ ನಮ್ಮ ಆತ್ಮೀಯ ಸ್ನೇಹಿತರು ಪ್ರಶಾಂತ್ ಅಂತ, ಇವರು ನಾವು ಸೇರಿಕೊಂಡು ಇವರಿಗೆ ಒಂದು ದಾರಿ ಹುಡುಕೋಣ ಅಂತ ಒಂದು ಹೇಳ್ಕೊಟ್ಟು, ಇವರು ಏನು ಮಾಡಿದ್ರು, RTIಯಲ್ಲಿ ದಾಖಲೆಗಳನ್ನ ಬೇಕು, ನಮಗೆ ಸ್ಟೇಟ್ಮೆಂಟ್ ಬೇಕು, ಆಮೇಲೆ ಇದು ಯಾವುದು ಸರ್, ಆಕ್ಷನ್ ಬಿಡ್ಶೀಟ್ ಕೊಡಿ ಅಂದ್ರೆ ಇವತ್ತವರೆಗೂ ಕೊಡ್ಲಿಲ್ಲ ಅವರು. 8 ವರ್ಷ 8 ವರ್ಷ ಆದ್ರೂ ಯಾರು ಆಕ್ಷನ್ ಅಲ್ಲಿ ಪಾಲ್ಗೊಂಡಿದ್ದಾರೆ, ಎಷ್ಟು ಜನ ಪಾಲ್ಗೊಂಡಿದ್ದಾರೆ, ಅದರ ಡೀಟೇಲ್ಸ್ ಕೊಡಿ ಅಂದ್ರೆ ಬ್ಯಾಂಕ್ನವ್ರು ಇದುವರೆಗೂ ಕೊಡ್ಲಿಲ್ಲ. ಯಾವಾಗ 3 ತಿಂಗಳ ಹಿಂದೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟು, ಆ ಕಂಪ್ಲೇಂಟ್ ಇಂದ ನಂತರ PCR ಮಾಡಿ ಕೋರ್ಟ್ ಆದೇಶದ ಮುಖಾಂತರ ಇವ್ರ ಮೇಲೆ ತನಿಖೆ ಮಾಡಿ ಅಂತ ಯಾವಾಗ ಪೊಲೀಸ್ ಸ್ಟೇಷನ್ಗೆ ಮೆಟ್ಲೆ ಇರ್ತೋ, ಅವಾಗ ನೋಡಿ ಇವಾಗ ಬ್ಯಾಂಕ್ನವರು ಆ ಆಕ್ಷನ್ ಬಿಡ್ ಶೀಟ್ ನ ಕೊಡ್ತಾ ಇದ್ದಾರೆ ಬ್ಯಾಂಕಿಗೆ. ಯಾರಿಗೆ? ಪೊಲೀಸ್ನವ್ರಿಗೆ ಕೊಡ್ತಾ ಇದ್ದಾರೆ. ಇದು ನೋಡಿ ಆಕ್ಷನ್ ಬಿಡ್ ಶೀಟ್. ಆ ಆಕ್ಷನ್ ಬಿಡ್ ಶೀಟ್ ಅಲ್ಲಿ ಕತೆ ಏನು ಹೇಳುತ್ತೆ ಅಂದ್ರೆ, ಸರ್ವೇ ಸಾಮಾನ್ಯ ಕಂಪನಿ ಯಾವುದು ಸಪ್ತಗಿರಿ ಆಗ್ರೋ ಅಲ್ವಾ, ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಗಂಡ ಹೆಂಡತಿ ಮಗ ಸೊಸೆ ಸೇರ್ಕೊಂಡು ಒಂದು ಕಂಪನಿ ಸೃಷ್ಟಿ ಮಾಡ್ತಾರೆ. ಅಲ್ಲಿ ಪರ್ಚೇಸಿಂಗ್ ಮಾಡೋದು, ಆಕ್ಷನ್ ಅಲ್ಲಿ ಪರ್ಚೇಸ್ ಮಾಡ್ತಕ್ಕಂಥ ವ್ಯಕ್ತಿ ಯಾರು? ಇಂಡಿವಿಜುವಲ್. ಯಾರು? ತಿರುಪತಯ್ಯ ಅಂತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿ ಪರ್ಚೇಸ್ ಮಾಡ್ತಾರೆ. ಇವರು ಅದನ್ನ ಸೇಲ್ ನೋಟಿಸ್ ಯಾರಿಗೆ ಕೊಡ್ತಾರೆ ಅಂದ್ರೆ, ಸೇಲ್ ಸರ್ಟಿಫಿಕೇಟ್ ಅಲ್ಲ, ಸೇಲ್ ಸರ್ಟಿಫಿಕೇಟ್ ಬಂದು ಕಂಪನಿ ಕೊಡ್ತಾರೆ. ಅವಾಗ ಇವ್ರಿಗೆ ಕಂಪನಿ ಕ್ರಿಯೇಟ್ ಆಗಿರೋದಿಲ್ಲ, ಯಾವುದೇ ಕಾರಣಕ್ಕೂ ಆಗಿರೋದಿಲ್ಲ. ಬರೀ ಓನ್ಲಿ ಯಾರಲ್ಲಿ ಮಾಡಿದ್ರು, ತಿರುಪತಯ್ಯ ಅನ್ನುವಂಥ ವ್ಯಕ್ತಿ
ಪರ್ಚೇಸ್ ಮಾಡಿದ್ದಾನೆ. ದಾಖಲೆಲ್ಲ ಅವರೇ ಹೇಳ್ತಾರೆ, ನಾವು ಹೇಳೋದಿಲ್ಲ. ಅವರೇ ಇವಾಗ PCR ಆದಾಗ ಕೋರ್ಟಿಗೆ ಅವರೇ ಸಬ್ಮಿಷನ್ ಮಾಡುವಂತ ಕೆಲಸ ಅವರೇ ಮಾಡ್ತಾರೆ, ನಾವು ಹೇಳ್ತಾ ಇಲ್ಲ ಇದನ್ನ. ಇವ್ರು ಏನ್ ಮಾಡ್ತಾರೆ, ಆಕ್ಷನ್ ಸೇಲ್ ಸರ್ಟಿಫಿಕೇಟ್ ನ ಕಂಪನಿ ಮೇಲೆ ಕೊಡ್ತಾರೆ. ಯಾವುದು ಸಪ್ತಗಿರಿ ಆಗ್ರೋ ಫುಡ್ಸ್ ಅಂತ. ಸಪ್ತಗಿರಿ ಆಗ್ರೋ ಫುಡ್ಸ್ ಸೇಲ್ ಮಾಡಿದಾಗ ಪರ್ಚೇಸ್ ಮಾಡಿದಾಗ ಇರೋದಿಲ್ಲ. ಬೆಳಿಗ್ಗೆ ಪರ್ಚೇಸ್ ಮಾಡಿ ಅವ್ರ ಹೆಸರಿಗೆ ಏನ್ ಮಾಡ್ತಾರೆ ಅಂದ್ರೆ, ಇವರು 1 ತಿಂಗಳ ನಂತರ ಈ ಸೇಲ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದಾಗ ಕಂಪನಿ ಹೆಸರಲ್ಲಿ ಕೊಡ್ತಾರೆ ಆಗ್ರೋ ಫುಡ್ಸ್ ಅಂತ. ಇವರು ಕೇವಲ ಏನು ಆಕ್ಷನ್ ಬಿಡ್ ಮಾಡಿದಾಗ 10% ಬಿಡ್ ಅಮೌಂಟ್ ಕಟ್ಟಿರ್ತಾರೋ ಅಷ್ಟೇ ಅವ್ರ ಬಂಡವಾಳ. ತಿರ್ಗಿ ಅದೇ ಕಂಪನಿಗೆ ಏನ್ ಮಾಡ್ತಾರೆ ಅಂದ್ರೆ, ಇವತ್ತು ಸರ್ವೇ ಸಾಮಾನ್ಯ ಒಬ್ಬ ವ್ಯಕ್ತಿ ಬ್ಯಾಂಕಿಗೆ ಹೋದ್ರೆ, ನನಗೆ 1 2 ಲಕ್ಷ ಲೋನ್ ಕೊಡ್ರಿ ಅಂತ ಕೇಳಿದ್ರೆ ಬ್ಯಾಂಕ್ ಏನ್ ಕೇಳುತ್ತೆ, ನಿಂದು ಸ್ಯಾಲರಿ ಸರ್ಟಿಫಿಕೇಟ್ ತಗೋಬಾ, ನಿಂದು 6 ತಿಂಗಳು ಸ್ಟೇಟ್ಮೆಂಟ್ ಕೊಡು, IT ಕೊಡು, ಪ್ರತಿಯೊಂದು ಕೇಳುತ್ತೆ. ಆದ್ರೆ ಇವರಿಗೆ ಲೋನ್ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ, ಕಂಪನಿ ಸರಿಯಾಗಿ 1 ತಿಂಗಳೊಳಗೆ ಸೇಮ್ ಅದೇ ಕಂಪನಿ ಮೇಲೆ ಲೋನ್ ಮಾಡಿಕೊಟ್ಟಿದ್ದಾರೆ. ಅದೇ ಕಂಪನಿ ಮೇಲೆ ಲೋನು, ಅದೇ ಕಂಪನಿ ಮೇಲೆ ಲೋನ್ ಮಾಡಿಕೊಟ್ಟು, ಅವಾಗ ಬಂಡವಾಳ ಹಾಕಿರೋನ್ಗೆ ಎಷ್ಟು, ಕೇವಲ 25% ಬಂಡವಾಳ ಅಷ್ಟೇ. ಮಿಕ್ಕಿದೆಲ್ಲ ಕಂಪನಿ ಬ್ಯಾಂಕೇ ಕೊಡುತ್ತೆ ಲೋನು. ಇವೆಲ್ಲ ಈ ತರ ಮಾಡಿ ಅನ್ಯಾಯ ಆಗಿದೆ ಸ್ವಾಮಿ, ನಮಗೆ ನ್ಯಾಯ ಕೊಡಿಸಿ ಅಂತ ನಾವು PCR ಹಾಕಿದೀವಿ. ಆ PCR ನಂತರ ಅದರ ಮೇಲೆ FIR ಆಗಿದೆ. FIR ಆಗಿ ಇವ್ರು ಏನ್ ಮಾಡಿದ್ದಾರೆ, ಅದನ್ನ ಬೇಲ್ಗೋಸ್ಕರ ಓಡಾಡಿದ್ರು ಬ್ಯಾಂಕ್ನವರು ಮತ್ತೆ ಈ ಪರ್ಚೇಸರು ಎಲ್ಲರೂ ಸೇರ್ಕೊಂಡು. ಇವಾಗ ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ನಿಂತಿದೆ ಅದು ಬೇಲು. ಅವರು ಸ್ಟೇ ಮಾಡಿದ್ದಾರೆ 4 ಜನ, ಬ್ಯಾಂಕ್ನವರು ಹಾಕೊಂಡಿದ್ದಾರೆ. ಇವಾಗ ಏನಾಗಿದೆ ಅಂತಂದ್ರೆ, ಯಾವ ಸ್ಟೇಜ್ ಅಲ್ಲಿ ಇದೆ ಸರ್, ತನಿಖೆ ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ. ಆಮೇಲೆ ಮೇನ್ ಏನಪ್ಪಾ ಅಂದ್ರೆ, ಈ ಆಕ್ಷನ್ ಬಿಡ್ ಶೀಟ್ ನ ಈ ತನಿಖೆಯಲ್ಲಿ ಕೊಟ್ಟಿದ್ದಾರೆ. ಇಬ್ರು ಆಕ್ಷನ್ ಮಾಡಿದ್ದಾರೆ, ಬಿಟ್ ಮಾಡಿದ್ದಾರೆ ಅಂತ. ಅಲ್ಲಿ ಎಲ್ಲೂ ಅವರು ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ, ಮಿಷನರಿಗಳು, ಪ್ಲಾಂಟರಿ ಮಿಷನರಿಗಳನ್ನ ಯಾವುದನ್ನು ಅವರು ಅದಕ್ಕೆ ನೋಟಿಸು ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ಅದನ್ನ ಒಳಗಡೆ ಇದ್ದ ಮಿಷನರಿಗಳು ಹೆಚ್ಚು ಕಮ್ಮಿ 1.5-2 ಕೋಟಿ ರೂಪಾಯಿ ಮಿಷನರಿನೂ ಮಾರಿದ್ದಾರೆ. ಜಾಗ ಎಷ್ಟು, 4 ಕೋಟಿ ಬರ್ಬೋದು. ಆಮೇಲೆ ಜಾಗ ಎಷ್ಟು ವ್ಯಾಲ್ಯೂಯೇಷನ್, ಜಾಗ ಇದ್ರದಲ್ವಾ, KDB ಅಲ್ವಾ, KDB ಅಲ್ಲಿ ಇದಾಗಿರೋ ಅಲರ್ಟ್ ಆಗಿರೋ ಪ್ರಾಪರ್ಟಿ ಎಷ್ಟು, 2 ಎಕರೆನಾ, 2 ಎಕರೆ ಪ್ರಾಪರ್ಟಿ. ಈ ಪ್ರಾಪರ್ಟಿನೂ ಮಾರಿದ್ದಾರೆ. ಆ ಪ್ರಾಪರ್ಟಿ ಸುತ್ತ 5 ಅಡಿ ಎತ್ತರದಲ್ಲಿ ಕಾಂಪೌಂಡ್ ಹಾಕಿದ್ದಾರೆ. ಅದರಲ್ಲಿ 2.5 ಎಕರೆ ಜಾಗದಲ್ಲಿ 1.5 ಎಕರೆ ಫುಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದೆ. ಅದನ್ನೆಲ್ಲ ಸೇರಿ 3 ಕೋಟಿ ಎಷ್ಟಕ್ಕೆ ಮಾರಿದ್ದು, 3 ಕೋಟಿ 28 ಲಕ್ಷಕ್ಕೆ ಮಾರಿದ್ದಾರೆ. ಲೋನ್ ಕೊಟ್ಟಿದ್ದು 4.25 ಕೋಟಿ, ವ್ಯಾಲ್ಯೂಯೇಷನ್ 8 ಕೋಟಿ, 3 ಕೋಟಿ 28 ಲಕ್ಷಕ್ಕೆ ಮಾರಿದ್ದಾರೆ. ಅದನ್ನ ಮಾರಿ ನಂತರ ಏನ್ ಮಾಡಿದ್ದಾರೆ, ತಿರ್ಗಾ 1 ಕೋಟಿ ಚಿಲ್ಲರೆ ಬರಬೇಕು ಅಂತ DIT ಅಲ್ಲಿ OA ಹಾಕೊಂಡಿದ್ದಾರೆ. OA ಹಾಕೊಂಡ್ಮೇಲೆ ಇವಾಗ ಯಾವಾಗ PCR ಮಾಡಿ ಕಂಪ್ಲೇಂಟ್ ಮಾಡಿದ್ರು ನೋಡಿ ಸ್ವಾಮಿ, ಇವರಿಗೆ 27ನೇ ತಾರೀಕು ತಿರ್ಗಾ ಒಂದು ಹೊಸ ಸೇಲ್ ನೋಟಿಸ್ ಕೊಡ್ತಾರೆ. ಹೊಸ ಸೇಲ್ ನೋಟಿಸು ಏನು ಅಂತ, ಈ ಸೇಲ್ ನೋಟಿಸ್ ಅಲ್ಲಿ ಏನ್ ಹೇಳ್ತಾರೆ, 27ನೇ ತಾರೀಕು ಇವರ ಮನೆಯಲ್ಲಿ ಇವ್ರ ಮಿಸಸ್ ರಿಸೀವ್ ಮಾಡ್ತಾರೆ. ಮಾಡಿದ್ಮೇಲೆ ಇದೇ ತಿಂಗಳು 30ನೇ ತಾರೀಕು ಸೇಲ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಒಂದ್ ಕಡೆ. ಇಲ್ಲಿ ಇನ್ನೊಂದ್ ಕಡೆ ಏನ್ ಮಾಡಿದ್ದಾರೆ, ಬರುವ ತಿಂಗಳು 9ನೇ ತಾರೀಕು ಸೇಲ್ ಮಾಡ್ತೀವಿ ಅಂತ ಕೊಡ್ತಾರೆ. ಇದು ಎಷ್ಟು ಜನ ಗೊತ್ತಿರುತ್ತೆ? ಇದಕ್ಕೊಂದು ಸಮಯ ಇದೆ. ಸೇಲ್ ನೋಟಿಸ್ ಕೊಟ್ಟು ಇದಕ್ಕೆ 30 ದಿನ, 45 ದಿನ, 15 ದಿನ ಅಂತ ಸಮಯ ಇರುತ್ತೆ. ಇದು ಅದು ಮಾಡಿಲ್ಲ ಇವರು. ಇವ್ರೇನ್ ಮಾಡಿದ್ರೆ, OA ಪೆಂಡಿಂಗ್ ಇದೆ DIT ಅಲ್ಲಿ, ಹೈಕೋರ್ಟ್ ಅಲ್ಲಿ ಸ್ಟೇ ಇದೆ ಸೇಮ್ ಪ್ರಾಪರ್ಟಿ ಮೇಲೆನೆ, ಇದೇ ಲೋನು. ಆದ್ರೆ ಏನ್ ಮಾಡಿದ್ದಾರೆ, ತಿರ್ಗಾ ಇದು ಯಾವಾಗ FIR ಆಯ್ತು, ಇವ್ರ ಮೇಲೆ ತನಿಖೆ ಶುರುವಾಗಿದೆ. ತನಿಖೆ ಶುರುವಾದಾಗ ಹೊಸ ನೋಟಿಸ್ ಮೊನ್ನೆ ಕೊಟ್ಬಿಟ್ಟು, ಇನ್ನು ಮಿಕ್ಕಿದ್ದು 3 ಪ್ರಾಪರ್ಟಿಯಲ್ಲಿ 2 ಪ್ರಾಪರ್ಟಿ ಸೇಲ್ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ನಡೆದಿದೆ. ಇದ್ರ ಬಗ್ಗೆ ಬ್ಯಾಂಕಿನ ಬಗ್ಗೆ ನಾವು ಮೊದಲು ಕಾರ್ಪೊರೇಷನ್ ಬ್ಯಾಂಕ್ ಇತ್ತು, ಬ್ಯಾಂಕ್ ಮರ್ಜ್ ಆದಾಗ ಅದು ಯೂನಿಯನ್ ಬ್ಯಾಂಕ್ ಆಯ್ತು. ಯೂನಿಯನ್ ಬ್ಯಾಂಕ್ ಆಗಲಿ ಕಾರ್ಪೊರೇಷನ್ ಬ್ಯಾಂಕ್ ಆಗಲಿ ಯಾವುದೇ ಬ್ಯಾಂಕ್ನ ನಾವು ಎಲ್ಲೋ ಕೆಟ್ಟದಾಗಿ ಮಾತಾಡಲ್ಲ. ಆ ಬ್ಯಾಂಕ್ ನಲ್ಲಿ ಇರ್ತಾರಲ್ಲ ಕೆಲವೊಂದು ಅಧಿಕಾರಿಗಳು, ಅವರಿಂದ ಇಡೀ ಸಂಸ್ಥೆಗೆ ಕೆಟ್ಟ ಹೆಸರು. ಇದನ್ನ ಮೇಲಾಧಿಕಾರಿಗಳು ಎಚ್ಚೆತ್ಕೊಂಡು ದಯವಿಟ್ಟು ಅನ್ಯಾಯ ಆಗಿ ಅವರಿಗೆ ನ್ಯಾಯ ಕೊಡಿಸ್ಬೇಕು. ಅವರು ಇವಾಗಲೂ ದುಡ್ಡು ಕಟ್ಟಕ್ಕೆ ರೆಡಿ ಇದ್ದಾರೆ. ಸಾರ್ವಜನಿಕ ಹಣ, ಅದು ಪಬ್ಲಿಕ್ ಮನಿ. ಆ ಪಬ್ಲಿಕ್ ಮನಿ ಮೋಸ ಮಾಡ್ತೀವಿ ಅಂತ ಅವ್ರೆಲ್ಲೂ ಹೇಳಿಲ್ಲ. ಅವ್ರು ಕಟ್ಟಕ್ಕೆ ರೆಡಿ ಇದ್ದಾರೆ. ಎಲ್ಲರಿಗೂ ತೊಂದರೆ ಆಗಿದೆ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ದಯವಿಟ್ಟು ಅವರಿಗೆ ಒಂದು ಅನುಕೂಲ ಮಾಡಿಕೊಡಿ. ಇದನ್ನ ತನಿಖೆ ಆಗಲಿ, ಇದನ್ನ ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು. ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ, ಯಾರ್ಯಾರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಅವರು ಎಲ್ಲ ಜಾತಕ ಹೊರಗಡೆ ಬರಬೇಕು ಅಂತ ತಮ್ಮ ಮಾಧ್ಯಮ ಮಿತ್ರಗಳ ಜೊತೆಗೆ ಸತೀಶ್ ಅವರ ಪರವಾಗಿ ನನಗೆ ಅವರು ಈ ವಿಷಯ ಬಗ್ಗೆ ತಿಳಿದಿರೋದ್ರಿಂದ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾರೆ.